ಪ್ರಿಯ ಸೋದರರೇ, ಬ್ರಹ್ಮ ಹತ್ಯೆ ದೋಷ ಪರಿಹಾರಕ್ಕಾಗಿ ರಾಜಸೂಯಕ್ಕೆ ಬದಲಾಗಿ ಬೇರೆ ಒಂದು ಯಾಗವನ್ನು ಯೋಚಿಸಿ ನನಗೆ ತಿಳಿಸುವುದಾಗಿ ಹೇಳಿದ್ದೀರಿ. ಹೌದು ಸಹೋದರ, ನಾವು ಬಹಳ ಹೊತ್ತು ಆಲೋಚಿಸಿದೆ. ಕಡೆಗೆ ಒಂದು ಪರಿಹಾರ ದೊರೆಯಿತು. ಅದು ನಿನಗೆ ಉಚಿತವೆನಿಸಿದರೆ ನೀನು ಆಚರಿಸಬಹುದು. ಯಾವ ಪರಿಹಾರ ಹೇಳು ಲಕ್ಷ್ಮಣ. ಸಹೋದರ, ನೀನು ಅಶ್ವಮೇಧ ಯಾಗವನ್ನು ಏಕೆ ಮಾಡಬಾರದು? ಅದು ಸಮಸ್ತ ಪಾಪಗಳನ್ನು ಪರಿಹರಿಸಬಲ್ಲ ಪರಮ ಪವಿತ್ರವಾದ ಯಜ್ಞ. ಅದನ್ನು ಸಾಮಾನ್ಯರು ಆಚರಿಸುವುದು ದುಷ್ಕರವೇ. ನಿನ್ನ ಕೀರ್ತಿ ಮಹಿಮೆಗಳಿಗೆ ಅದೇ ತಕ್ಕುದೆಂದು ನನ್ನ ಅಭಿಪ್ರಾಯ. ಲಕ್ಷ್ಮಣ, ನಿನ್ನ ಮಾತು ಉಚಿತವಾಗಿದೆ. ಆದರೆ ರಾಜಸೂಯದಂತೆ ಈ ಯಾಗದಿಂದ ಅನ್ಯ ರಾಜರಿಗೆ ಆಪತ್ತು ಒದಗುವುದಿಲ್ಲವೇ? ನೀನೇನು ಹೇಳುವೆ ಭರತ? ಸೋದರ, ರಾಜಸೂಯವೆಂದರೆ ದಂಡಯಾತ್ರೆ, ಯುದ್ಧ ಅನಿವಾರ್ಯ. ಇಲ್ಲಿಯೂ ಯುದ್ಧ ಅನಿವಾರ್ಯವಾಗಬಹುದು, ಪ್ರತಿಭಟಿಸುವವರಿದ್ದರೆ ಮಾತ್ರ. ಆದರೆ ಭೂಮಂಡಲದ ರಾಜರೆಲ್ಲರೂ ನಿನ್ನ ಆಜ್ಞಾನುವರ್ತಿಗಳಾಗಿರುವುದರಿಂದ ಅಂತಹ ಪ್ರತಿಭಟನೆ ಬರುವುದು ಅಸಾಧ್ಯವೇ ಸರಿ. ಆದ್ದರಿಂದ ನೀನು ಅಶ್ವಮೇಧ ಯಾಗವನ್ನು ಮಾಡಬಹುದು. ಸಹೋದರ, ಹಿಂದೆ ಇಂದ್ರ ಬ್ರಹ್ಮಹತ್ಯೆ ದೋಷದ ಪರಿಹಾರ್ಥವಾಗಿ ಅಶ್ವಮೇಧ ಯಾಗ ಮಾಡಿದ ವೃತ್ತಾಂತವನ್ನು ನಾನು ಕೇಳಿದ್ದೇನೆ. ಅಮ್ಮ ಅಮ್ಮ, ನಾವು ನಿನಗೆ ಕತೆ ಹೇಳುತ್ತೇವೆ. ಏನು? ನೀವು ನನಗೆ ಕತೆ ಹೇಳುತ್ತೀರಾ? ಯಾವ ಕತೆ? ಶ್ರೀರಾಮನ ಕತೆ ಹೇಳುತ್ತೇವೆ. ಏನು? ನೀವು ನನ್ನ ಶ್ರೀರಾಮನ ಕತೆ ಹೇಳುತ್ತೀರಾ? ಹೌದಮ್ಮ, ಗುರುಗಳು ನಮಗೆ ರಾಮಾಯಣವನ್ನು ಹೇಳಿಕೊಡುತ್ತಿರುವುದು ನಿನಗೆ ತಿಳಿಯದೆ? ತಿಳಿದಿದೆ ಮಗು. ನಾವು ಹಾಡುವುದನ್ನು ಕೇಳಿಲ್ಲವೇ? ನಿತ್ಯ ಕೇಳುತ್ತಲೇ ಇರುವೆನಲ್ಲ. ನಾವು ಚೆನ್ನಾಗಿ ಹಾಡುತ್ತೇವೋ ಇಲ್ಲವೋ? ಬರೀ ಚೆನ್ನಾಗಿ ಅಲ್ಲ, ಸುಮಧುರವಾಗಿ ಹಾಡುತ್ತೀರಾ. ಆ ಕಾವ್ಯದಲ್ಲಿ ಬರುವ ಶ್ರೀರಾಮನ ಕಥೆಯನ್ನು ನಿನಗೆ ಒಮ್ಮೆ ಹೇಳಬೇಕೆಂದು ಆಸೆಯಾಗುತ್ತಿದೆ. ನನಗೂ ಆ ಕತೆ ಗೊತ್ತಿದೆ. ಹಾಗಾದರೆ ನಾವು ಹೇಳುವುದು ಬೇಡವೇ? ಆ ಮಹಾತ್ಮನ ಕಥೆಯನ್ನು ಎಷ್ಟು ಸರಿ ಕೇಳಿದರೂ ತೃಪ್ತಿಯೇ ಇಲ್ಲ. ಹೇಳಿ ಮಕ್ಕಳೇ. ಅಮ್ಮ, ಶ್ರೀರಾಮ ಚಿಕ್ಕ ವಯಸ್ಸಿನಲ್ಲೇ ಮಹರ್ಷಿ ವಿಶ್ವಾಮಿತ್ರರ ಯಜ್ಞ ರಕ್ಷಣೆಗೆ ಹೋಗಿದ್ದನಂತೆ. ಆಗಲೇ ಅರಣ್ಯದಲ್ಲಿ ತಾಟಕಿ ಎಂಬ ಘೋರ ರಾಕ್ಷಸಿಯನ್ನು ಸಂಹರಿಸಿದನಂತೆ. ವಿಶ್ವಾಮಿತ್ರ ಮುನಿಗಳ ಯಜ್ಞವನ್ನು ಕೆಡಿಸಲು ಬಂದ ಆ ರಾಕ್ಷಸ ಸ್ವಭಾವವನ್ನು ಕೊಂದ. ಅವನ ಸೋದರ ಮಾರೀಚನನ್ನು ಸಮುದ್ರಕ್ಕೆ ಬೀಳುವಂತೆ ಮಾಡಿದ. ಅಮ್ಮ, ಕೇಳುತ್ತಿರುವೆಯಾ? ಕೇಳುತ್ತಿದ್ದೇನೆ, ಹೇಳಿ. ಆ ನಂತರ ವಿಶ್ವಾಮಿತ್ರರು ರಾಮ ಲಕ್ಷ್ಮಣರನ್ನು ಜಾನಕಿ ದೇವಿ ಇದ್ದ ಮಿಥಿಲಾ ನಗರಕ್ಕೆ ಕರೆದುಕೊಂಡು ಹೋದರು. ಅಲ್ಲಿ ಶ್ರೀರಾಮ ಯಾರು ಎತ್ತಲಾಗದ ಶಿವಧನಸ್ಸನ್ನು ಎತ್ತಿ ಅದಕ್ಕೆ ಹೆದೆಯೇರಿಸಲು ಹೋದಾಗ ಅದು ಮುರಿದು ಹೋಯಿತು. ಅಮ್ಮ 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 ಅಮ್ಮ, ಏನು ಮಗು? ಶ್ರೀರಾಮ ಶಿವಧನಸ್ಸನ್ನು ಭಂಗಿಸಿದರಿಂದ ಏನಾಯಿತು? ಏನಾಯಿತು? ನನ್ನ ಕಲ್ಯಾಣವಾಯಿತು. ಅಮ್ಮ, ಏನು ಹೇಳುತ್ತಿರುವೆ? ಅದರಿಂದ ಜಾನಕಿಯ ಕಲ್ಯಾಣವಾಯ್ತಲ್ಲವೇ? ಹೌದು ಹೌದು, ಜಾನಕಿಯ ಕಲ್ಯಾಣವಾಯಿತು. ಮತ್ತೆ ನನ್ನ ಕಲ್ಯಾಣವಾಯಿತೆಂದೆ? ಲೋಕದ ಕಲ್ಯಾಣವಾಯಿತೆಂದು ಹೇಳಲು ಹೋದೆ. ಆ ಲೋಕದಲ್ಲಿ ನಾವೂ ಇದ್ದೇವಲ್ಲವೇ? ನಿಜ, ನಿನ್ನ ಮಾತು ನಿಜ. ರಾಮ ಜಾನಕಿಯರ ಕಲ್ಯಾಣ ಲೋಕ ಕಲ್ಯಾಣಕ್ಕೆ ನಾಂದಿಯಾಯಿತು. ಅಮ್ಮ, ನಾವು ಒಂದು ಸಲ ಆ ರಾಮಚಂದ್ರನನ್ನು ನೋಡಬಹುದೇ? ಹೌದಮ್ಮ, ಆ ಮಹಿಮಾನ್ವಿತನನ್ನು ಒಮ್ಮೆ ನೋಡಬೇಕೆಂದು ಆಸೆಯಾಗುತ್ತಿದೆ. ಬರೀ ನೋಡುವುದಲ್ಲ, ಕಣ್ತುಂಬ ಹೃದಯ ತಣಿಯುವಂತೆ ನೋಡಬೇಕು. ಏಕಾಗಬಾರದು? ನಿಮ್ಮ ಪುಣ್ಯ ಫಲ ನೀಡಿದಾಗ ನಿಮಗೆ ಆ ಭಾಗ್ಯ ಖಂಡಿತ ದೊರೆಯುತ್ತದೆ. ನಮಗೆ ಆ ಭಾಗ್ಯ ದೊರೆತಾಗ ನಿನ್ನನ್ನು ಜೊತೆಯಲ್ಲೇ ಕರೆದುಕೊಂಡು ಹೋಗುತ್ತೇವೆ. ಹೌದಮ್ಮ, ಆ ಮಹಿಮಾವಂತನನ್ನು ಕಾಣುವುದೇ ಪುಣ್ಯವಲ್ಲವೇ? ಇಲ್ಲ ಮಕ್ಕಳೇ,
ನಾನು ಎಲ್ಲಿಗೂ ಬರುವುದಿಲ್ಲ. ಏಕಮ್ಮ, ನಿನಗೆ ಶ್ರೀರಾಮನನ್ನು ನೋಡುವ ಆಸೆ ಇಲ್ಲವೇ? ನಿಜವಾಗಲೂ ಅವನ ಕತೆ ಕೇಳಿದ ಮೇಲೆ ಯಾರಿಗೆ ಆದರೂ ನೋಡಬೇಕೆಂಬ ಆಸೆ ಆಗುತ್ತದೆ. ಆ ಶ್ರೀರಾಮನನ್ನು ನಿಮ್ಮಲ್ಲೇ ಕಾಣುತ್ತೇನೆ. ನಿತ್ಯ ನೀವು ಹಾಡುತ್ತಿರುವ ಕಥೆಯಲ್ಲೇ ಕಾಣುತ್ತಿದ್ದೇನೆ. ಸರಿ, ಬರೀ ಮಾತೇ ಆಯಿತು. ನೀವು ಹೋಗಿ ಸ್ವಲ್ಪ ಹೊತ್ತು ಆಟವಾಡಿಕೊಂಡು ಬನ್ನಿ. ಹಾಗೆ ಆಗಲಮ್ಮ, ನಾಳೆ ಶ್ರೀರಾಮನ ಕಥೆಯನ್ನು ಮುಂದುವರಿಸುತ್ತೇವೆ. ಹೋಗಿ ಬನ್ನಿ. ಎಂಥ ಸಂದಿಗ್ಧ ಪರಿಸ್ಥಿತಿ. ನನ್ನ ಮಕ್ಕಳಿಗೆ ಹೇಗೆ ಉತ್ತರ ಹೇಳಲಿ? ಅವರೇ ನಿಮ್ಮ ತಂದೆ ಎಂದು ಹೇಳಲಾಗದ ಈ ನತದೃಷ್ಟ ತಾಯಿಯ ವೇದನೆ ಯಾರಿಗೂ ಬರಬಾರದು. ಹಿಂದೆ ಇಂದ್ರ ಬ್ರಹ್ಮಹತ್ಯೆ ದೋಷದ ಪರಿಹಾರ್ಥವಾಗಿ ಅಶ್ವಮೇಧ ಯಾಗ ಮಾಡಿದ ವೃತ್ತಾಂತವನ್ನು ನಾನು ಕೇಳಿದ್ದೇನೆ. ಅದು ನಿಜ. ಆ ಸಂದರ್ಭವೇನೆಂದು ನಿನಗೆ ತಿಳಿದಿದೆಯೇ ಲಕ್ಷ್ಮಣ? ತಿಳಿದಿದೆ. ದೇವತೆಗಳಿಗೆ ಆಪತ್ಕಾರಿಯು ಮಹಾವೀರನೂ ಆದ ವೃತ್ತಾಸುರನನ್ನು ದೇವೇಂದ್ರ ಸಂಹರಿಸಿದ. ಅವನು ಬ್ರಾಹ್ಮಣನಾದ್ದರಿಂದ ಬ್ರಹ್ಮಹತ್ಯೆ ದೋಷ ಉಂಟಾಗಿ ಮೂರ್ಛಿತನಾದ ದೇವೇಂದ್ರನಿಗೆ ಬಹಳ ಹೊತ್ತು ಎಚ್ಚರವೇ ಆಗಲಿಲ್ಲವಂತೆ. ಅವನು ಲೋಕದ ಎಲ್ಲೆಯ ಆಚೆ ಗಾಢಾಂಧಕಾರ ಕವಿದಿದ್ದ ಪ್ರದೇಶದಲ್ಲಿ ಬುದ್ಧಿಗೆಟ್ಟು ಹಾವಿನಂತೆ ಹೊರಳಾಡುತ್ತಾ ಸ್ವಲ್ಪ ಸಮಯ ಕಳೆಯಬೇಕಾಯಿತಂತೆ. ನಿನ್ನ ಮಾತು ನಿಜ ಲಕ್ಷ್ಮಣ. ಅವನ ದೋಷದಿಂದ ಬಹಳ ಕಠಿಣವಾದ ಯಾತನೆ ಪಡಬೇಕಾಯಿತು. ಆಗ ದೇವತೆಗಳು ತಮ್ಮ ಗುರು ಬೃಹಸ್ಪತಿಯನ್ನು ಅಲ್ಲಿಗೆ ಕರೆದುಕೊಂಡು ಹೋದರು. ದೇವೇಂದ್ರನ ಸ್ಥಿತಿಯನ್ನು ಕಂಡು ಅವರು ಚಿಂತಾಕ್ರಾಂತರಾದರು. ನಂತರ ಬೃಹಸ್ಪತಿಯ ಸೂಚನೆಯಂತೆ ದೇವತೆಗಳು ಇಂದ್ರನನ್ನೇ ಮುಂದೆ ಮಾಡಿಕೊಂಡು ಅಶ್ವಮೇಧ ಯಾಗವನ್ನು ಮಾಡಲಾರಂಭಿಸಿದರು. ಯಜ್ಞ ಪೂರ್ಣವಾಗುತ್ತಿದ್ದಂತೆ ಬ್ರಹ್ಮಹತ್ಯ ದೋಷದಿಂದ ಇಂದ್ರ ಮುಕ್ತನಾದ. ಆದ್ದರಿಂದ ನೀನು ಅಶ್ವಮೇಧ ಯಾಗವನ್ನು ಮಾಡುವುದು ಉಚಿತವಾಗಿದೆ. ಹೌದು ಸೋದರ, ಇಂದ್ರನ ದೋಷವೇ ನಿವಾರಣೆ ಆಯ್ತೆಂದ ಮೇಲೆ ನಿನ್ನ ದೋಷವೂ ನಿವಾರಣೆಯಾಗುವುದು. ನಿಮ್ಮ ಮಾತು ಸರಿಯಾಗಿದೆ. ಅಶ್ವಮೇಧದ ಪ್ರಭಾವದ ಬಗ್ಗೆ ನಾನು ಹಲವು ಪ್ರಸಂಗಗಳನ್ನು ಕೇಳಿದ್ದೇನೆ. ಅಶ್ವಮೇಧ ಯಾಗವನ್ನು ಮಾಡುವುದು ನೀವು ಹೇಳಿದಂತೆ ಉಚಿತವಾಗಿದೆ. ಇನ್ನೇಕೆ ತಡ? ನಾವು ಕಾರ್ಯಾರಂಭ ಮಾಡಬಹುದಲ್ಲವೇ? ಆದರೆ ಅದಕ್ಕೆ ಮೊದಲು ನಮ್ಮ ಕುಲಗುರುಗಳಾದ ವಸಿಷ್ಠರೊಂದಿಗೆ ಚರ್ಚಿಸಿ ನಂತರ ಮುಂದುವರಿಯೋಣ. ಹೌದು ಸೋದರ, ಮೊದಲು ಆ ಕೆಲಸವಾಗಬೇಕು. ಸಹೋದರ, ಕುಲಗುರುಗಳಾದ ವಸಿಷ್ಠರು ಬಂದಿದ್ದಾರೆ. ಪ್ರಣಾಮಗಳು ಗುರುದೇವ. ಸಕಲ ಸನ್ಮಂಗಳಾನಿ ಭವಂತು. ದಯಮಾಡಿ ಆಸೀನರಾಗಿ. ರಾಮಚಂದ್ರ, ನೀನು ಯಾವುದೋ ಮಹತ್ ಕಾರ್ಯವನ್ನು ಆಚರಿಸುವ ಸಂಕಲ್ಪವನ್ನು ಮಾಡಿರುವೆಯಂತೆ? ತಮ್ಮ ಮಾತು ಸತ್ಯ ಗುರುದೇವ. ಅದರ ಬಗೆಗೆ ನಾನು ನನ್ನ ಸೋದರರಾದ ಲಕ್ಷ್ಮಣ ಮತ್ತು ಭರತರೊಂದಿಗೆ ಸಮಾಲೋಚಿಸಿದೆ. ಬಹುದಿನಗಳಿಂದ ನನ್ನನ್ನು ಕಾಡುತ್ತಿರುವ ದುಗುಡ ನಿವಾರಣೆಗೆಂದು ನಾನು ಒಂದು ಮಹತ್ ಕಾರ್ಯವನ್ನು ಯೋಚಿಸಿದ್ದೇನೆ. ರಾಮಚಂದ್ರ, ನಿನಗೂ ದುಗುಡವೇ? ಸರ್ವರ ದುಗುಡವನ್ನು ಪರಿಹರಿಸಬಲ್ಲ ನಿನಗೆ ದುಗುಡವೆಂದರೆ ಅಚ್ಚರಿಯಾಗುತ್ತದೆ. ಇರಲಿ, ಅದಾವ ದುಗುಡ? ಅದರ ಪರಿಹಾರಕ್ಕೆ ಯಾವ ಆಲೋಚನೆ? ಗುರುದೇವ, ನಿಮಗೆ ತಿಳಿದಿರುವಂತೆ ರಾವಣ ಬ್ರಹ್ಮಕುಲದವನು. ಮಹರ್ಷಿ ಪುಲಸ್ತ್ಯರ ಮೊಮ್ಮಗ, ವಿಷ್ಣುವಸುವಿನ ಮಗ. ಅವನ ಸಂಹಾರದಿಂದ ನನಗೆ ಬ್ರಹ್ಮಹತ್ಯೆ ದೋಷ ಅಂಟಿಕೊಂಡಿತೆಂಬ ದುಗುಡ ನನ್ನನ್ನು ಕಾಡುತ್ತಿದೆ. ಯಜ್ಞ ಯಾಗಾದಿಗಳಿಂದ ಅದನ್ನು ಪರಿಹರಿಸಿಕೊಳ್ಳಲು ನಾನು ಯೋಚಿಸಿದ್ದೇನೆ. ರಾಮಚಂದ್ರ, ರಾಜನಾಗಿ ನೀನು ಯಜ್ಞ ಯಾಗಾದಿಗಳನ್ನು ಮಾಡುವುದು ಸೂಕ್ತವೇ. ಆದರೆ ದುಷ್ಟನಾದ ರಾವಣನ ಸಂಹಾರದಿಂದ ಬ್ರಹ್ಮಹತ್ಯಾ ದೋಷ ಉಂಟಾಯಿತೆಂದು ಭಾವಿಸುವುದು ಅಗತ್ಯವಿಲ್ಲ. ಆ ಕಾರಣವನ್ನು ಮರೆತರು ಯಜ್ಞ ಯಾಗಾದಿಗಳನ್ನು ಮಾಡುವುದರಿಂದ ಇನ್ನಷ್ಟು ಲೋಕ ಕಲ್ಯಾಣ ಮಾಡಿದಂತಾಗುತ್ತದೆ. ಗುರುದೇವ, ಹಾಗಾದ್ರೆ ನೀವು ನಮ್ಮ ಆಪ್ತರಾದ ಇತರ ಮಹರ್ಷಿಗಳ ನೇತೃತ್ವದಲ್ಲಿ ನಾನು ಸಂಕಲ್ಪಿಸಿರುವ ಯಜ್ಞವನ್ನು ಯಶಸ್ವಿಗೊಳಿಸುತ್ತಿರಲ್ಲವೇ? ಅದನ್ನು ಕೇಳಬೇಕೆ ರಾಮಚಂದ್ರ? ನಾನು ರಘುವಂಶದ ಕುಲಗುರು. ಅದಕ್ಕಿಂತಲೂ ಮಿಗಿಲಾಗಿ
ಪುರುಷೋತ್ತಮನಾದ ನೀನು ಮಾಡುವ ಯಾವುದೇ ಧರ್ಮ ಕಾರ್ಯಗಳಲ್ಲಿ ಭಾಗವಹಿಸುವುದು ನನ್ನ ಭಾಗ್ಯ. ಇರಲಿ, ಯಾವ ಯಜ್ಞವನ್ನು ಮಾಡಬೇಕೆಂದು ಸಂಕಲ್ಪ ಮಾಡಿದ್ದೀಯೇ? ಬಹುಶಃ ಅದು ಮಹಾಯಜ್ಞವೇ ಇರಬೇಕು. ಗುರುದೇವ, ನಾನು ಮೊದಲು ರಾಜಸೂಯ ಯಾಗ ಮಾಡಬೇಕೆಂದುಕೊಂಡಿದ್ದೆ. ಆದರೆ ಅದರಲ್ಲಿನ ಪ್ರತಿಕೂಲ ಅಂಶಗಳ ಬಗ್ಗೆ ನನ್ನ ಸೋದರರು ಗಮನ ಸೆಳೆದರು. ಕಡೆಗೆ ಅವರ ಸಲಹೆಯಂತೆ ನಾನು ಅಶ್ವಮೇಧ ಯಾಗವನ್ನು ಮಾಡಲು ನಿರ್ಧರಿಸಿದ್ದೇನೆ. ನಿನ್ನ ಆಲೋಚನೆ ಸೂಕ್ತವಾಗಿದೆ ರಾಮಚಂದ್ರ. ಹಿಂದೆ ಹಲವಾರು ರಾಜ ಮಹಾರಾಜರು ಅಶ್ವಮೇಧ ಯಾಗವನ್ನು ಮಾಡಿ ಅತ್ಯುತ್ತಮವಾದ ಫಲಗಳನ್ನೇ ಪಡೆದಿದ್ದಾರೆ. ಗುರುದೇವ, ನಿಮ್ಮ ಸಮ್ಮತಿಯಿಂದ ನನಗೆ ಬಹಳ ಸಂತೋಷವಾಗಿದೆ. ಈ ಯಾಗಕ್ಕೆ ಬೇಕಾದ ಸಲಕರಣೆಗಳು ಮತ್ತು ಮಾಡಬೇಕಾದ ವ್ಯವಸ್ಥೆಗಳ ಬಗ್ಗೆ ನೀವು ತಿಳಿಸಿಕೊಡಬೇಕಾಗಿ ಪ್ರಾರ್ಥಿಸುತ್ತೇನೆ. ರಾಮಚಂದ್ರ, ಅಶ್ವಮೇಧ ಯಾಗಕ್ಕೆ ಬೇಕಾದ ಸಲ್ಲಕ್ಷಣಗಳಿಂದ ಕೂಡಿದ ಅಶ್ವ ಹಾಗೂ ಇತರ ವಸ್ತುಗಳ ಬಗ್ಗೆ ನಾನು ವಿವರವಾಗಿ ನಿನಗೆ ತಿಳಿಸುತ್ತೇನೆ. ಆದರೆ ಇಲ್ಲೊಂದು ತೊಡಕಿದೆ. ಯಾವ ತೊಡಕು ಗುರುದೇವ? ರಾಮಚಂದ್ರ, ನೀನು ನಿನ್ನ ಧರ್ಮಪತ್ನಿಯೊಂದಿಗೆ ದೀಕ್ಷಾಬದ್ಧನಾಗಿ ಯಾಗವನ್ನು ಆರಂಭಿಸಬೇಕು. ಅದಕ್ಕೇನು ಮಾಡುವೆ? ಏನು, ಧರ್ಮಪತ್ನಿ ಇರಬೇಕೆ? ಹೌದು, ಇರಲೇಬೇಕು. ಪೂಜ್ಯರಿಗೆ ಪ್ರಣಾಮಗಳು. ಶುಭವಾಗಲಿ ಮಗಳು. ಕುಳಿತುಕೋ ತಾಯಿ. ಏನೋ ಹೇಳಲು ಬಂದಂತಿದೆ. ಯಾವ ಹಿಂಜರಿಕೆಯೂ ಇಲ್ಲದೆ ಅದೇನೆಂದು ಹೇಳು ಮಗನೇ. ಪೂಜ್ಯರೇ, ನೀವು ರಚಿಸಿರುವ ರಾಮಾಯಣ ಕಾವ್ಯ ಲವಕುಶರ ಮೇಲೆ ಬಹಳ ಪರಿಣಾಮ ಉಂಟು ಮಾಡಿದೆ. ಅದರಲ್ಲಿ ನನ್ನ ವಿಶೇಷವೇನಿದೆ ಮಗಳೇ? ಶ್ರೀರಾಮನ ಕಲ್ಯಾಣ ಗುಣಗಳು ಸರ್ವರನ್ನೂ ಆಕರ್ಷಿಸುತ್ತವೆ. ಲವಕುಶರಿಗೆ ನಿಂತಲ್ಲಿ ಕುಳಿತಲ್ಲಿ ರಾಮನದ್ದೇ ನೆನಪು. ನನಗೂ ರಾಮಾಯಣದ ಕಥೆಯನ್ನು ಹೇಳಲು ಉತ್ಸಾಹ ತೋರುತ್ತಿದ್ದಾರೆ. ಅದರಿಂದ ಸಹಜವಾಗಿ ನಿನಗೂ ಸಂತೋಷವಾಗಿರುತ್ತದೆ ಅಲ್ಲವೇ? ಖಂಡಿತ ಸಂತೋಷವಾಗುತ್ತಿದೆ, ಅಪಾರವಾದ ಸಂತೋಷವಾಗುತ್ತಿದೆ. ಆದರೆ ಅವರ ಆಸೆಯನ್ನು ಕೇಳುತ್ತಿದ್ದರೆ ಭಯವಾಗುತ್ತಿದೆ. ನಿನಗೆ ಭಯ ಹುಟ್ಟಿಸುವಂತ ಯಾವ ಆಸೆಯನ್ನು ವ್ಯಕ್ತಪಡಿಸಿದರು ಮಗಳೇ? ಅವರು ಶ್ರೀರಾಮನ ಸದ್ಗುಣಗಳಿಂದ ಪ್ರಭಾವಿತರಾಗಿದ್ದಾರೆ. ಅವರ ತಂದೆ ಎಂದು ಅರಿಯದೆ ಅವರನ್ನು ಕಾಣುವ ಆಸೆಯಿಂದಿದ್ದಾರೆ. ನೀನೇಕೆ ಭಯಪಡಬೇಕು? ನಿನ್ನ ಮಕ್ಕಳ ಆಸೆ ಸಹಜವಾಗಿದೆ. ಶ್ರೀರಾಮನ ಕಾವ್ಯವನ್ನು ಹಾಡುತ್ತಾ ದಿನನಿತ್ಯ ನನ್ನಿಂದ ಕೇಳುತ್ತಾ ಒಮ್ಮೆ ಅವರನ್ನು ನೋಡಬೇಕೆಂದು ಬಯಸುವುದರಲ್ಲಿ ತಪ್ಪೇನಿದೆ ಮಗಳೇ? ಅದು ಹೇಗೆ ಸಾಧ್ಯ ಪೂಜ್ಯರೇ? ಇದರಲ್ಲಿ ಸಾಧ್ಯವಾಗದಿರುವಂಥದ್ದು ಏನಿದೆ ಮಗಳೇ? ಹೌದು ಪೂಜ್ಯರೇ, ನನ್ನ ಸ್ವಾಮಿ ನನ್ನನ್ನು ತ್ಯಜಿಸಿದ್ದಾರೆ. ನನ್ನ ಮಕ್ಕಳೆಂಬ ಕಾರಣಕ್ಕೆ ಅವರನ್ನು ತ್ಯಜಿಸಬಹುದು. ಅದಲ್ಲದೆ ಪತಿಯಿಂದ ತ್ಯಜಿಸಲ್ಪಟ್ಟವಳೆಂದು ತಿಳಿದರೆ ನನ್ನ ಮಕ್ಕಳು ನನ್ನ ಬಗ್ಗೆ ಯಾವ ರೀತಿ ಯೋಚಿಸಬಹುದು ಎಂದು ನೆನೆದರೆ ಭಯವಾಗುತ್ತದೆ. ಮಗಳೇ, ನೀನು ಯಾವ ಅಪರಾಧವನ್ನು ಮಾಡಿದವಳಲ್ಲ. ನಿನ್ನ ಮಕ್ಕಳು ಯಾವ ಅಪರಾಧವನ್ನು ಮಾಡಿದವರಲ್ಲ. ಮುಂದೆಯೂ ಮಾಡುವುದಿಲ್ಲ. ಶ್ರೀರಾಮಚಂದ್ರನಿಂದ ನಿನ್ನ ಮಕ್ಕಳಿಗೆ ತೊಂದರೆಯಾಗುತ್ತದೆ ಎಂಬ ಆತಂಕವನ್ನು ಬಿಡು. ಆದರೆ ನನ್ನ ಮಕ್ಕಳು ನನ್ನ ಸ್ವಾಮಿಯ ದರ್ಶನಕ್ಕಾಗಿ ಹಂಬಲಿಸುತ್ತಿದ್ದಾರೆ. ಅದನ್ನು ಈಡೇರಿಸುವುದು ಹೇಗೆ? ಆ ಸಂದರ್ಭದಲ್ಲಿ
ಏನಾದರೂ ಅಚಾತುರ್ಯ ನಡೆಯಬಹುದಲ್ಲವೇ? ಮಗಳೇ, ಇಂತಹ ಚಿಂತೆಗಳನ್ನು ಬಿಡು. ನಿನ್ನ ಮಕ್ಕಳಿಗೆ ತಮ್ಮ ತಂದೆಯ ಬಗ್ಗೆ ಪ್ರೀತಿ, ಅಭಿಮಾನ, ಗೌರವಗಳು ಬೆಳೆಯಬೇಕೆಂದು ನಿನ್ನ ಬಯಕೆ ಅಲ್ಲವೇ? ಹೌದು ಪೂಜ್ಯರೇ, ಅದು ನನ್ನ ಆಸೆ. ಅದರ ಮೊದಲ ಹೆಜ್ಜೆ ಇದು. ನಿನ್ನ ಮಕ್ಕಳಿಗೆ ಶ್ರೀರಾಮ ತನ್ನ ತಂದೆ ಎಂದು ಗೊತ್ತಿಲ್ಲದಿದ್ದರೂ ಅವನ ಮೇಲಿನ ಪ್ರೀತಿ, ಭಕ್ತಿ, ಅಭಿಮಾನದಿಂದ ಅವನನ್ನು ನೋಡಬೇಕೆಂದು ಬಯಸುತ್ತಾರೆ. ಸೂಕ್ತ ಸಮಯದಲ್ಲಿ ಅದು ಸಾಧ್ಯವಾಗುವಂತೆ ನಾವೇ ಮಾರ್ಗದರ್ಶನ ನೀಡುತ್ತೇವೆ. ಅಂದರೆ ನನ್ನ ಮಕ್ಕಳು ಅವರ ತಂದೆಯನ್ನು ನೋಡುವುದು ಸಾಧ್ಯವಾಗುತ್ತದೆಯೇ? ಖಂಡಿತ ಸಾಧ್ಯವಾಗುತ್ತದೆ. ಆದರೆ ಆಗ ಅವರು ತಮ್ಮ ತಂದೆ ಎಂದು ನೋಡುವುದಿಲ್ಲ, ಅಯೋಧ್ಯಾಧಿಪತಿಯಾದ ಪುರುಷೋತ್ತಮನಾದ ಶ್ರೀರಾಮಚಂದ್ರನೆಂದು ನೋಡುತ್ತಾರೆ. ಅಂದರೆ ಶ್ರೀರಾಮನಿಗೂ ಅವರು ತನ್ನ ಮಕ್ಕಳೆಂದು ತಿಳಿಯುವುದಿಲ್ಲ ಅಲ್ಲವೇ? ಇಲ್ಲ, ಅವನಿಗೂ ತಿಳಿದಿರುವುದಿಲ್ಲ. ಅಂಥ ಶುಭಗಳಿಗೆ ಇಷ್ಟರಲ್ಲಿಯೇ ಪ್ರಾಪ್ತವಾಗುತ್ತದೆ. ಮುಂದೆ ಎಲ್ಲವೂ ಶುಭವಾಗುತ್ತದೆ. ನೀನು ಚಿಂತಿಸಬೇಡ ಮಗಳೇ. ಹಾಗೇ ಆಗಲಿ ಪೂಜ್ಯರೇ.